Hi viewers, welcome back to HTML Connect Tutorials. www.youtube.com/basic tutorials for ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಫೇಸ್ಬುಕ್ಕಲ್ಲಿ ಸಹ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಅನ್ನೋ ಪೇಜಿನ ಮತ್ತು ಟ್ವಿಟರಲ್ಲಿ ಸಹ ಬೇಸಿಕ್ ಟ್ಯೂಟೋರಿಯಲ್ಸ್ ಅನ್ನೋ ಪೇಜನ್ನ ಫಾಲೋ ಮತ್ತು ಲೈಕ್ ಮಾಡೋದ್ರ ಮೂಲಕ ನಮ್ಮದು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಮಿಸ್ ಆಗದೆ ನಿಮ್ಮ ಇಮೇಲಿಗೆ ಸಿಗ್ತಾ ಹೋಗುತ್ತೆ ಮತ್ತು ಯಾವುದೂ ನೀವು ಮಿಸ್ ಮಾಡದೆ ನೋಡ್ತಾ ಇರ್ಬೋದು ವಿವರ್ಸ್. ಮತ್ತು ಎಲ್ಲದಕ್ಕಿಂತ ಮುಂಚೆ ನಾನು ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಯಾಕಂದರೆ ನನ್ನ ಈ ಯೂಟ್ಯೂಬ್ ಚಾನಲ್ಲು 500 ಜನ ಸಬ್ಸ್ಕ್ರೈಬರ್ಸ್ನ ಹೊಂದಿದೆ ಇವತ್ತಿಗೆ. ಅಂದರೆ ಇದು ಭಾಳ ಸಂತೋಷ. ಯಾಕಂದರೆ ಇಷ್ಟು ಕಷ್ಟಪಟ್ಟು ನಾವು ಮಾಡ್ತಿರೋದಕ್ಕೆ ನಿಮ್ಮ ಪ್ರೋತ್ಸಾಹ ಇಲ್ಲ ಅಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ನಾವು ಯಾವುದೇ ಕಾರಣಕ್ಕೂ ಇದರಿಂದ ನಮ್ಮ ನೋಡೋಂಥ ವ್ಯೂವರ್ಸ್ಗೆ ಅಥವಾ ನಮ್ಮ ಸಬ್ಸ್ಕ್ರೈಬರ್ಗೆ ಮುಜುಗರ ಉಂಟಾಗಬಾರ್ದು. ಅಲ್ಲಿ ತೋರಿಸೋದೊಂದು ಇಮೇಜಲ್ಲಿ ಒಳಗಡೆ ವೀಡಿಯೋ ಒಂದು ಈ ಥರ ಇಲ್ಲದೆ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯನೋ ನಮ್ಗೆ ಗೊತ್ತಿರೋ ಅಷ್ಟು ಸಹ ನಾವು ಬೇರೆ ಅನ್ವಾಂಟೆಡ್ ಏನೋ ವಿಚಾರಗಳು ತರದೆ ಅಥವಾ ನೀವು ನೋಡೋ ಥರ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಮಾಡದೆ ನಮ್ಗೆ ಎಷ್ಟು ಸಾಧ್ಯನೋ ಅದೇ ಕಂಟೆಂಟ್ನ ಇಟ್ಟು ಮಾಡಿದ್ದೀವಿ. ಇನ್ನೂ ಸಹ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ತುಂಬಾ ಮುಖ್ಯ ಆಗಿದೆ. ಇನ್ನು ಮುಂದೆ ಸಹ ನಾನು ಈ ವಿಡಿಯೋಸ್ನ ಈ ಚಾನಲ್ ಮೂಲಕ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಈ ಒಂದು ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ನಾವು ಈ ಥರ ಕನ್ನಡ ಚಾನಲ್ನ 500 ಸಬ್ಸ್ಕ್ರೈಬರ್ ಮುಟ್ಟೋದಕ್ಕೂ ಭಾಳ ಕಷ್ಟಪಟ್ಟಿದ್ವಿ. ಬಟ್ ಆಗಿದೆ. ಅದೆಲ್ಲರೂ ನಿಮ್ಮ ಸಹಾಯ ಮತ್ತು ನಿಮ್ಮ ಪ್ರೋತ್ಸಾಹ. ವ್ಯೂವರ್ಸ್, ದಯವಿಟ್ಟು ಇದೇ ಥರ ಪ್ರೋತ್ಸಾಹ ನಮ್ಮ ಮೇಲೆ ಇಡಿ, ವ್ಯೂ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ನಿಜವಾಗ್ಲೂ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಯಾಕಂದರೆ ಕನ್ನಡದಲ್ಲಿ ಈ ಥರ ಟ್ಯೂಟೋರಿಯಲ್ ಸಿಗೋದು ಕಷ್ಟ. ನಾನು ಇದನ್ನು ಕಲಿಯೋಕ್ಕೆ ಮುಂಚೆ ನಾನು ಸಹ ಹುಡುಕಿದ್ದೆ, ಸುಮಾರು ಸಿಕ್ಕಿದ್ದಿಲ್ಲ. ಅದಕ್ಕೂ ನಾವು ಪ್ರಯತ್ನ ಪಟ್ವಿ. ಬಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಪೋರ್ಟಿಂದ ಇದಾಗಿದೆ. ತುಂಬ ಥ್ಯಾಂಕ್ ಯು ವ್ಯೂವರ್ಸ್. ನಾನು ಇವತ್ತಿನ ವೀಡಿಯೋದಲ್ಲಿ ಈ 500 ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಒಂದು ಏನು ಈ ಮೈಲ್ಸ್ಟೋನ್ ನಾವು ರೀಚ್ ಆಗಿದ್ದೀವಲ್ಲ, ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡಿ ಅದಕ್ಕೆ ಬೇರೆದೇ ಒಂದು ಪ್ಲ್ಯಾನ್ ಇದೆ. ಅದು ಯಾವ ಥರ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಮುಂದಿನ ವೀಡಿಯೋದಲ್ಲಿ 500 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಒಂದು ಪ್ಲ್ಯಾನ್ ಇದೆ. ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಮತ್ತೊಂದು ಸರಿ ನಾನು 500 ಜನ ಸಬ್ಸ್ಕ್ರೈಬನ್ನು ಈ ಮೈಲ್ಸ್ಟೋನ್ ನಾವು ರೀಚ್ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಈಗ ಮುಂದಿನ HTML ವೀಡಿಯೋನ ಮಾಡ್ತೀನಿ. ಇನ್ನೊಂದು 2 ವೀಡಿಯೋಸ್ ಅಥವಾ 3 ವೀಡಿಯೋಸ್ ಒಳಗಡೆ ನಮ್ಮದು ವೆಬ್ಸೈಟ್ ಸ್ಟಾರ್ಟ್ ಮಾಡೋಣ. ಒಂದು ವೆಬ್ಸೈಟ್ ಫುಲ್ ಕಂಪ್ಲೀಟ್ ಮಾಡಿ ನೀವು ಸಹ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ವೆಬ್ಸೈಟ್ ಮಾಡೋದು ಯಾವ ಥರ ಅಂತ ಗೊತ್ತಾಗುತ್ತೆ. ಇನ್ನೊಂದು ಸಂತೋಷದ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂದ್ರೆ ಇನ್ನು 1 or 2 ಡೇ ಒಳಗಡೆ ನಮ್ಮದು ಇದು ಅಫಿಷಿಯಲ್ ವೆಬ್ಸೈಟ್ excelbasics.in ಏನಿದೆಯಲ್ಲ, ಇದನ್ನು ಮೂವ್ ಮಾಡಿಬಿಟ್ಟು www.basictutorials.in ಅನ್ನೋ ವೆಬ್ಸೈಟ್ಗೆ ಮೂವ್ ಮಾಡ್ತಾಯಿದ್ದೀವಿ. ಯಾಕಂದರೆ excelbasics.in ಬರೀ ಎಕ್ಸೆಲ್ ರಿಲೇಟೆಡ್ ಇತ್ತು, ಬೇರೆ ಯಾವುದೂ ಸಿಗ್ತಿದ್ದಿಲ್ಲ. ಸೊ ಈಗ ಅದನ್ನು ಸಹ ಎಲ್ಲಾದ್ರೂ ಒಂದೇ ಕಡೆ ಸಿಗೋ ಥರ ಮಾಡೋದಕ್ಕೋಸ್ಕರ ಈ ವಿಡಿಯೋನ ವೆಬ್ಸೈಟ್ ಸಹ ರೆಡಿ ಆಗಿದೆ. ಇನ್ನೇನು 2 or 3 ಡೇಸ್ ಒಳಗಡೆ ಅದನ್ನು ಸಹ ಮಾಡ್ತೀವಿ. ಅಲ್ಲಿ ಸಹ ನೀವು ನಮಗೆ ನಿಮ್ಮ ಸಪೋರ್ಟ್ ತಿಳಿಸಿ ಕೊಡಿ. ನಿಮ್ಮ ಸಪೋರ್ಟ್ ಇರಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕೆ ಬರಲ್ಲ. ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಇದರಿಂದ 10 ಜನಕ್ಕೆ ತಿಳಿದ್ರೆ ಇದೆಲ್ಲರಿಗೂ ಗೊತ್ತಾದರೆ ಅವರು ಸಹ ಕಲಿಯೋಕ್ಕೆ, ಎಸ್ಪೆಷಲಿ ಹಳ್ಳಿ ಕಡೆ ಇರೋಂಥ ಜನಕ್ಕೆ ಗೊತ್ತಾದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಮುಂದಿನ ವೀಡಿಯೋದಲ್ಲಿ ನಾನು HTML ಫಾರ್ಮ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ಇದು ತುಂಬಾ ಸಂತೋಷದ ವಿಚಾರ. ಥ್ಯಾಂಕ್ ಯು ವ್ಯೂವರ್ಸ್. ಸಪೋರ್ಟ್ ಇದೇ ಥರ ಇರಲಿ.